टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಖದೀಮರು ತೋಟದ ಮನೆಯನ್ನ ಬಾಡಿಗೆಗೆ ಪಡೆದಿದ್ರು. ದಂಧೆಕೋರರು ಆ ಮನೆಯೊಳಗೆ ಸದ್ದೇ ಇಲ್ಲದಂತೆ ನಕಲಿ ಮದ್ಯ ತಯಾರಿಸ್ತಾ ಇದ್ರು. ಮಾರುವೇಷದಲ್ಲಿ ಲಗ್ಗೆ ಇಟ್ಟಂತ ಅಬಕಾರಿ ಇಲಾಖೆ ಅಧಿಕಾರಿಗಳು ಲಕ್ಷ ಲಕ್ಷ ಮೌಲ್ಯದ ನಕಲಿ ಎಣ್ಣೆಯನ್ನ ಜಪ್ತಿ ಮಾಡಿದ್ದಾರೆ. ಕೇಸ್ ಗಟ್ಟಲೆ ಮದ್ಯದ ಬಾಟಲಿಗಳು, ರಟ್ಟಿನ ಬಾಕ್ಸ್ಗಳ ರಾಶಿ, ಶೀಟ್ ಗಟ್ಟಲೆ ಅಬಕಾರಿ ಇಲಾಖೆಯ ಲೇಬಲ್ಗಳು. ಇದ್ಯಾವುದು ಒರಿಜಿನಲ್ ಎಣ್ಣೆಯಲ್ಲ, ತೋಟದ ಮನೆಯಲ್ಲಿ ತಯಾರಾಗುತ್ತಿದ್ದ ನಕಲಿ ಮದ್ಯ. ತೋಟದ ಮನೆಯಲ್ಲಿ ತಯಾರಾಗ್ತಿತ್ತು ನಕಲಿ ಮದ್ಯ. ಮಾರು ವೇಷದಲ್ಲಿ ಅಬಕಾರಿ ಅಧಿಕಾರಿಗಳ ಆಪರೇಷನ್. ಕ್ಯಾಮೆರಾ ಕಂಡೊಡನೆ ಅದು ಹೇಗೆ ಮುಖ ಮುಚ್ಕೊಳ್ತಿದ್ದಾರೆ ನೋಡಿ. ಇವರೆಲ್ಲ ಅಂತಿಂತವರಲ್ಲ. ಹುಬ್ಬಳ್ಳಿ ತಾಲೂಕಿನ ಛಬ್ಬಿ ಗ್ರಾಮದ ತೋಟದ ಮನೆಯನ್ನ ಬಾಡಿಗೆ ಪಡೆದುಕೊಂಡಿದ್ರು. ಅದರಲ್ಲಿ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ತೋಟ ಇರೋ ಕೂಗಳತೆ ದೂರದಲ್ಲೇ ಈ ಜಾಗ ಇದೆ. ಇದೇ ತೋಟದ ಮನೆಯಲ್ಲಿ ಖತರ್ನಾಕ್ಗಳು ನಕಲಿ ಮದ್ಯವನ್ನ ತಯಾರಿಸ್ತಿದ್ರು. ಆಪರೇಷನ್ಗೆ ಇಳಿದಿದ್ದ ಬೆಳಗಾವಿ ಅಬಕಾರಿ ಅಧಿಕಾರಿಗಳು ಗೋವಾದ ಮದ್ಯ ಬೇಕು ಅಂತ ಕೇಳಿದ್ದಾರೆ. ಈ ವೇಳೆ 1 ಬಾಕ್ಸ್ನಲ್ಲಿ ನಕಲಿ ಮದ್ಯವನ್ನ ನೀಡಿದ್ರಂತೆ. ಬಳಿಕ 20 ಬಾಕ್ಸ್ ಬೇಕು ಎಂದಿದ್ದು ಖದೀಮರು ನಕಲಿ ಸೀಲ್, ಅಬಕಾರಿ ಇಲಾಖೆ ಲೇಬಲ್ ಬಳಸಿ ಎಣ್ಣೆ ತಯಾರಿಸ್ತಿದ್ರಂತೆ. ಇವರೆಲ್ಲ ಅಬಕಾರಿ ಸಿಬ್ಬಂದಿ ಬಂದು ಇವತ್ತು ರೈಡ್ ಮಾಡಿದಾಗ ಇಲ್ಲಿ ಇಬ್ಬರು ಹುಡುಗರು ಕೂತ್ಕೊಂಡು ಲಿಕ್ಕರನ್ನ ತಯಾರಿ ಮಾಡ್ತಾ ಇರತಕ್ಕಂಥದ್ದು ನಮಗೆ ಲೈವ್ ಅಲ್ಲಿ ನಮಗೆ ಸಿಕ್ಕಿದೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ಯಾವುದೂ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಲಿಕ್ಕರ್ ಯಾವುದೂ ಇರಲಿಲ್ಲ. ಇಲ್ಲಿ ಎಲ್ಲಾನು ಇನ್ಕ್ಲೂಡಿಂಗ್ ಅಲ್ಲಿ ಬ್ಲೆಂಡ್ ಪ್ಲಸ್ ಅಡೆಸಿವ್ ಲೇಬಲ್ಲು, ಅದಕ್ಕೆ ಕಾಣಿಸ್ತಕ್ಕಂಥ ಲೇಬಲ್ಸು ಎಲ್ಲವೂ ಡೂಪ್ಲಿಕೇಟ್ ಇದ್ದಿದ್ದರಿಂದ ಇವತ್ತು ನಾವು ಇಲ್ಲೊಂದು ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದೀವಿ. ಆರ್ಡರ್ ಮಾಡಿದ್ದ 20 ಬಾಕ್ಸ್ಗಳು ಗೋವಾ ಮದ್ಯ ರೆಡಿ ಇದೆ ಅಂತ ಆರೋಪಿಗಳು ತೋಟದ ಮನೆಗೆ ಕರೆಸಿಕೊಂಡಿದ್ರು. ಅಬಕಾರಿ ಎಸ್ಪಿ ವಿಜಯಕುಮಾರ್ ಹಿರೇಮಠ್ ನೇತೃತ್ವದಲ್ಲಿ ತಂಡ ಮಾರುವೇಷದಲ್ಲಿ ಹೋಗಿದೆ. ರೇಡ್ ವೇಳೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಬ್ರಾಂಡೆಡ್ ಎಣ್ಣೆ ರೀತಿ ಇರೋ ಬಾಟಲ್ಗಳು, ಬಾಕ್ಸ್, ಲೇಬಲ್ ಪತ್ತೆಯಾಗಿದೆ. ಹುಬ್ಬಳ್ಳಿ ಮೂಲದ ಸಂದೀಪ್ ಮತ್ತು ಅಮೃತ್ನನ್ನ ಬಂಧಿಸಲಾಗಿದೆ. 5 ಲಕ್ಷ ಮೌಲ್ಯದ ಮದ್ಯ ಹಾಗೂ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ನಾವು ಮಾಡಿರ್ತಕ್ಕಂಥ ಈ ಒಂದು ರೈಡ್ ನಲ್ಲಿ ಸರಿಸುಮಾರು 5 ಲಕ್ಷ ರೂಪಾಯಿ ಮದ್ಯ ಮತ್ತು ಅದಕ್ಕೆ ಬಳಸಿರತಕ್ಕಂಥ ವಸ್ತುಗಳ ಒಂದು ಮೌಲ್ಯ 5 ಲಕ್ಷ ಆಗಿರುತ್ತೆ. ಅವರು ಆಲ್ಮೋಸ್ಟ್ ನಮಗೆ ಸಿಕ್ಕಿದ ಮಾಹಿತಿ 15-20 ದಿವಸದಿಂದ ಮಾಹಿತಿ ಇತ್ತು. ಅದಾದ ನಂತರ ಇವತ್ತು ನಾವು ಬಂದ ಮೇಲೆ ಈಗ ಗೊತ್ತಾಯ್ತು ನಮಗೆ, ಇಲ್ಲಿ ಅವ್ರಿಗೆ ಈಗ ಗೊತ್ತಾಗುತ್ತೆ ವಿಚಾರಣೆ ಎಲ್ಲ ಎಷ್ಟು ದಿವಸದಿಂದ ನಡೆಸ್ತಿದ್ರು ಅಂತ. ಸದ್ಯ 20 ದಿವಸದಿಂದ ನಮ್ಮ ಮಾಹಿತಿ ಇತ್ತು. ಅಂತೂ ಮೇಘಾ ಕಾರ್ಯಾಚರಣೆ ನಡೆಸಿರೋ ಪೊಲೀಸರು ಆರೋಪಿಗಳ ಹೆಡೆ ಮುರಿಕಟ್ಟಿದ್ದಾರೆ. ಈ ದಂಧೆ ಹಿಂದೆ ಇರೋ ಕಿಂಗ್ ಪಿನ್ಗಳು ಯಾರು, ಮತ್ತೆಲ್ಲೆಲ್ಲಿ ಅಕ್ರಮ ನಡೀತಿದೆ ಅನ್ನೋದನ್ನ ಅಬಕಾರಿ ಅಧಿಕಾರಿಗಳು ಕೆದಕ್ತಿದ್ದಾರೆ. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.